ಕೆಲ ಸಮಯ ಆದರೂ ಸದ್ಗುರುನಾಥನ ಗದ್ದಿಗೆ ಮತ್ತು ಸದ್ಗುರುನಾಥನ ಪ್ರಾಂಗಣದಲ್ಲಿ ನಾನು ಅಡ್ಡಾಡಿ ಬರಬೇಕು, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬರಬೇಕು, ಅದು ನನ್ನ ಆದ್ಯ ಕರ್ತವ್ಯ ಅಂತ ರಾಣೆಬೆನ್ನೂರಿನ ಹಿರಿಯ ಅಜ್ಜ ಮಲ್ಲಯ್ಯ ಅವರು ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಆದರೂ ಇಲ್ಲಿ ಬಂದು ನಮ್ಮೆಲ್ಲರಿಗೆ ದರ್ಶನ ಕೊಟ್ಟಿದ್ದಾರಲ್ಲ, ಒಂದು 4 ಮಾತುಗಳು ಅವರ ಶ್ರೀಮುಖದಿಂದ ಸದ್ಗುರು ಸಿದ್ಧಾರೂಢಪ್ಪನ ಅವರ ಅಂತರಂಗದ ಸದ್ಭಕ್ತಿ ನಮ್ಮೆಲ್ಲರಿಗೆ ಕರುಣಿಸ್ತಾರ ಅಂತ ಅವರ ಶ್ರೀಚರಣಗಳಲ್ಲಿ ಪ್ರಾರ್ಥನೆ. ಕಮಲಕಂಡಂ ತಾಪತ್ರ ನಿವಾರಣಂ ಶಾಂತೈಕ್ಯಪದಂ ದೇವಂ ವಂದೇ ಚಿತ್ತಾರೂಢಮಹಂಬಲು. ಜೈ ಮಂಗಲಂ ಜೈ ನಮಃ ಪಾರ್ವತೀಪತಿ ಹರ 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 ಮಹಾದೇವ. ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय. जगद्गुरु गुरुनाथ स्वामी महाराज की जय. जगद्गुरु शिवपति स्वामी महाराज की जय. जय मंगलम जय नमः पार्वती पति हर हर महादेव. 190ನೇ ವರ್ಷ 115ನೇ ವರ್ಷದ ಸಿದ್ಧಾರೂಢರು ಹಾಗೂ ಗುರುನಾಥರು ಇದನ್ನ ಅಂಗವಾಗಿ ವೇದಾಂತ ಪರಿಷತ್ತು ಎಲ್ಲ ಮಹಾತ್ಮರು ಬಂದಿದ್ದಾರೆ. ತಮ್ಮೆಲ್ಲರ ಬುದ್ಧಿಗೆ ಸಾಕ್ಷಾತ್ಕಾರದ ಶಂಭಲಿಂಗನಿಗೆ ವಂದಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಇಲ್ಲಿವರೆಗೆ ಎಲ್ಲರೂ ಹೇಳ್ಕೊಂಡು ಬಂದ್ದಾರೆ. ಏನು ಹೇಳ್ಕೊಂಡು ಬಂದ್ದಾರೆ ಅಂದರೆ, ಗುರುವಚನದನ್ ಅರಿತ ಸುದಯುಂಟೆ ಅಂದರೆ, ಉಂಟೆ ಅಂದರೆ ಪ್ರಶ್ನೆ ಇಲ್ಲ ಅಂತ, ಅದಕ್ಕಿಂತ ಹೆಚ್ಚಾದ್ದು ಇನ್ನೊಂದಿಲ್ಲ ಅಂದಾಗ. ಎಲ್ಲೆಲ್ಲ ಅಮೃತ ಐತೆ ಅಂತಾರೆ, ದೇವಲೋಕದಾಗ ಐತೆ ಅಂತಾರೆ, ಹಾಲಿನಾಗ ಐತೆ ಅಂತಾರೆ, ಸ್ತ್ರೀಯರ ಕುಟುಂಬದಲ್ಲಿ ಐತೆ ಅಂತಾರೆ. ಇವೆಲ್ಲ ಯಾಕೆ ಹೇಳ್ತಾರೆ ಅಂತಂದರೆ, ಮೊದಲಿಂದಲೂ ಹೇಳ್ಕೊಂಡು ಬರ್ತಾರೆ ಅವರು. ಸ್ವರ್ಗದಲ್ಲಿದ್ದಾಗಲೇ ಆಗಲು ದೇವಲೋಕದಿಂದ ಆದರೆ ಸಾತಿಶಯ ಕ್ಷೇತ್ರದಿಂದ ಬೀಳುವಾರಾಯಿತು, ಬೀಳ್ತಾರೆ. ಇನ್ನ ಸ್ತ್ರೀಯರ ಕುಟುಂಬದಲ್ಲಿ ಅಮೃತ ಐತೆಂದರೆ ಗಂಡ ಸಾಯಬಾರ್ದಾಗಿತ್ತು, ಬದುಕ್ತಾನ, ಸಾಯ್ತಾನ ಅಂತಂದರೆ ಇವೆಲ್ಲ ಏನಾಗಂದ್ರೆ ಹೇಳಕ್ಕದ ಹೊತ್ತು ಮಾಡೋಕ್ಕಿಲ್ಲ. ಮಾಡೋದೇನು, ಗುರುವಿನ ಗುಲಾಮನಾಗದಲ್ಲೇ ಯಾರು ದೊರೆಯಂಗಿಲ್ಲ. ಮೊದಲು ಗುರುವಿನ ಗುಲಾಮನಾಗಬೇಕು, ಆಮ ಅವನ ಮಾತು ಕೇಳಬೇಕು, ಅವನ ಸೇವೆ ಮಾಡಬೇಕು. ಅದು ಆಗಲೇ ನಿಮಗೆ ಅಮೃತ ದೊರೀತದೆ. ಹೆಂಗೆ ದೊರೀತದೆ? ವಚನ ದಲಿತ ಸುದಯುಂಟೆ. ಅವನೇನು ಹೇಳ್ತಾನೆ, ಏನು ಬಾ ನೀನು ಸಚ್ಚಿದಾನಂದ ಸ್ವರೂಪನೇ ಆಗಿ ಬೇರೆ ಏನಿಲ್ಲ. ಭಗವಂತ ಮೊದಲೇ ಜೀವ ಪ್ರವೇಶನಾಗಿ ಈ ಶರೀರ ಹೋಗ್ತಾನೆ, ನಿಜವಾಗಿ ಬೇದಿಲ್ಲ, ನೀನೇ ಭಗವಂತನಿಗೆ ಅಂತ ಹೇಳ್ತದೆ, ಬೇರೆ ಏನಿಲ್ಲ. ಗುರು ಹೇಳಿದ ಮಾತನ್ನು ನಂಬಿಕೆಂದು ಅದರಂತೆ ನಡ್ಕಂದ್ರೆ ನಿಮಗೆ ಅಮೃತ ಇರುತ್ತೆ. ಎಲ್ಲಿರ್ತಾನವ ಭಗವಂತ ಹೇಳ್ತಾನೆ, ಅವ್ಯಕ್ತ, ಅವ್ಯಕ್ತದಲ್ಲಿ ಅಕ್ಷರ, ಅಕ್ಷರದಲ್ಲಿ ತಮೋ, ತಮದಲ್ಲಿ ಬ್ರಹ್ಮ ಅಂತ ಮನೆ ನಂದು ಅಂತ ಹೇಳಿ ಭಗವಂತ ಹೇಳ್ತಾನೆ, ಅದೇ ನನ್ನ ಮನೆ ಅಂತ ಮನೆಗಳ ಕುಣಿಸ್ತಾನವ. ಎಲ್ಲಿ ಕುಂದಿರ್ತಾನೆ ನಮ್ಮ ತಗೊಂಡೋಗಿ ಅಂಥ ಮನೆಯೊಳಗೆ. ಸಾಗಿನಿಸದ, ಸರಿಯದ, ಬೇಗಂದು ಬೇಕೆನಿಸದ, ತನ್ನ ಜ್ಯೋತಿ ಬಂದದ, ಇಲ್ಪಮ್ಮ ಚೆಂಬ ಲಿಂಗ ಬಂದಲ್ಲದೆ ಅಂತ ನಿಂತ್ಕೊಂಡು ಹೇಳ್ತಾರೆ. ಅಂಥ ಮನೆಯಲ್ಲಿ, ಅಂಥ ಸಾಗರದಲ್ಲಿ ನಮ್ಮ ಉಳಿಸ್ತಾನೆ. ಹುಟ್ಟು ಸಾವುಗಳನ್ನು ಕಳೆದು ನಮ್ಮನ್ನು ಅದು ಉಳಿಸ್ತಾನೆ ಅಂತ ಹೇಳ್ತಾ ಅಲ್ಲಿ ಅಮೃತಕ್ಕೆ ಅಂತ ಹೇಳಿದರೆ ವಿನಃ, ಅದರಿಂದ ಗುರುವಚನದಿಂದ ಅಧಿಕ ಸುದೀಯುಂಟೆ ಅಂತ ಹೇಳಿದರೆ ವಿನಃ ಇನ್ನೊಂದು ಕೇಳಿಲ್ಲ. ಆದರೆ ಗುರುವಿನ ಗುಲಾಮನಾಗಲಿ,
ಗುರುವನ್ನು ಸ್ಮರಿಸಿರಿ. ಯಾಕೆಂದರೆ ಗುರುವಿಗಿಂತ ಅಧಿಕ ಲೋಕದಲ್ಲಿ ಯಾರೂ ಇಲ್ಲ. ಆದ್ದರಿಂದ ನೀವು ಗುರುವಿನ ಗುಲಾಮರಾಗದಂತೆ ಹೇಳ್ತಾ, ಸಿದ್ಧಾರೂಢ ಎಲ್ಲರಿಗೂ ಗುರುವಿನ ಗುಲಾಮರಾಗದಂತೆ ಹೇಳ್ತಾ ನನ್ನ ವಾಕ್ಯಗಳನ್ನು